ಪ್ರಾಚೀನ ರಾಜ್ಯವೊಂದರ ರಾಜನು ತನ್ನ ಪ್ರಜಾಪ್ರಿಯತೆಯಿಂದ ಹೆಸರುವಾಸಿಯಾಗಿದ್ದ. ಪ್ರಜೆಗಳೆಲ್ಲ ರಾಜನನ್ನು ತನ್ನ ತಂದೆಯಂತೆ ಗೌರವಿಸುತ್ತಿದ್ದರು. ರಾಜನು ತಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದ. ಆದರೆ ರಾಜನ ರಾಜ್ಯದಲ್ಲಿ ಒಬ್ಬ ದುರಾಸೆಯ ಪ್ರಜೆ ಇದ್ದ. ಅವನಿಗೆ ಯಾವಾಗಲೂ ಹೆಚ್ಚು ಬೇಕು, ಹೆಚ್ಚು ಪಡೆಯಬೇಕು ಅನ್ನಿಸುವ ಆಸೆ. ಒಂದು ದಿನ ರಾಜನು ತನ್ನ ಅರಮನೆಯಲ್ಲಿ ಕುಳಿತಿದ್ದಾಗ ಆ ಪ್ರಜೆ ದಂಡಾಧಿಕಾರಿಯೊಂದಿಗೆ ರಾಜನ ಮುಂದೆ ಬಂದು, ನಾನು ನನ್ನ ಕುಟುಂಬ ದರಿದ್ರತೆಯಲ್ಲಿ ಬೆಳೆದಿದ್ದೇವೆ, ಮಹಾರಾಜ. ದಯವಿಟ್ಟು ನನ್ನ ಸಹಾಯ ಮಾಡಿ ಎಂದನು. ರಾಜನು ಆತನಿಗೆ ಕೇಳಿದ, ನೀನು ಯಾವ ಸಹಾಯವನ್ನು ಬಯಸುತ್ತೀಯ? ಪ್ರಜೆ ತಕ್ಷಣವೇ ಹೇಳಿದ, ಮಹಾರಾಜ, ನನಗೆ ಅಕ್ಕಿ, ಬಟ್ಟೆ, ಸ್ವಲ್ಪ ಹಣ ಕೊಡಿ. ರಾಜನು ದಯೆಯಿಂದ ಅದನ್ನೂ ಕೊಟ್ಟನು. ಪ್ರಜೆ ಸಂತೋಷದಿಂದ ಮನೆಗೆ ಹೋದ. ಆದರೆ ಕೆಲ ದಿನಗಳ ನಂತರ ಮತ್ತೆ ಬಂದ. ಈ ಬಾರಿ ಅವನು ಹೇಳಿದ, ಮಹಾರಾಜ, ನನ್ನ ಮನೆಯ ಸ್ಥಿತಿಯು ಇನ್ನೂ ಸರಿ ಹೋಗಿಲ್ಲ. ದಯವಿಟ್ಟು ಇನ್ನಷ್ಟು ಸಹಾಯ ಮಾಡಿ. ಈ ರೀತಿಯಾಗಿ ದಿನಗಳ ಕಾಲ ಪ್ರಜೆ ದಿನನಿತ್ಯವೂ ಅರಮನೆಯ ಎದುರು ಬಂದು ತನ್ನ ಬೇಡಿಕೆಗಳನ್ನು ಇಟ್ಟ. ರಾಜನು ತೃಪ್ತಿಯೆಂದು ಆತನಿಗೆ ಸಹಾಯ ಮಾಡುತ್ತಲೇ ಇದ್ದ. ಆದರೆ ಒಂದು ದಿನ ರಾಜನ ಸಹನೆಯು ಮುಗಿದಿತು. ರಾಜನು ಆ ಪ್ರಜೆಯೆದುರು ತೀವ್ರವಾದ ನಗೆಯಿಂದ ಕೇಳಿದ, ನೀನು ಈ ಆಸೆಯನ್ನು ಬಿಡುವಂತಿಲ್ಲವೇ? ನಾನು ನಿನಗೆ ಎಷ್ಟು ಕೊಟ್ಟರೂ ನೀನು ಮತ್ತಷ್ಟು ಬೇಕೆಂದು ಕೇಳುತ್ತಿರುವೆ. ಪ್ರಜೆಯು ತಾನೇನು ತಪ್ಪು ಮಾಡುತ್ತಿದ್ದೇನೆ ಎಂಬುದರ ಅರಿವಿಲ್ಲದೆ ಹೇಳಿದ, ಮಹಾರಾಜ, ನನ್ನ ದುರಾಸೆ ಕೊನೆಗೊಳ್ಳುವುದಿಲ್ಲ. ನೀವು ದಯೆಯಿಂದ ಸಹಾಯ ಮಾಡುತ್ತಿರಬೇಕಾಗಿದೆ. ರಾಜನು ಆ ಪ್ರಜೆಗೆ ಒಂದು ಪಾಠ ಕಲಿಸಲು ತೀರ್ಮಾನಿಸಿದ. ಅವನು ಪ್ರಜೆಗೆ ಒಂದು ದೊಡ್ಡ ಜಮೀನನ್ನು ನೀಡಿದ ಮತ್ತು ಅದರಲ್ಲಿ ಅಪ್ರತಿಮ ಅಕ್ಕಿ ಬೆಳೆವ ಶಕ್ತಿಯ ಬೀಜಗಳನ್ನು ಕೊಟ್ಟ. ಇವು ನಿನಗೆ ಬೇಕಾದಷ್ಟು ಬೆಳೆಯನ್ನು ಕೊಡುವುದು. ಆದರೆ ನಿನ್ನ ದುರಾಸೆ ಉಳಿದರೆ ನಿನ್ನ ಸಂಪತ್ತು ಶಾಶ್ವತವಾಗುವುದಿಲ್ಲ ಎಂದು ಎಚ್ಚರಿಸಿದ. ಪ್ರಜೆಯು ಸಂತೋಷದಿಂದ ಬಿತ್ತನೆ ಮಾಡಿತು. ಬೆಳೆಯದು ಬೆಳೆದು ದ್ವಿಗುಣವಾಗಿ ಬಂತು. ಆದರೆ ಅವನು ಮತ್ತೆ ಹೆಚ್ಚಿನದಕ್ಕಾಗಿ ಹೊಟ್ಟೆಕಿಚ್ಚು ಮಾಡಲು ಪ್ರಾರಂಭಿಸಿದ. ಅದರಿಂದ ಅವನ ಬೆಳೆ ಪುಂಕೊಳ್ಳತೊಡಗಿತು. ಅವನು ಹೀಗೆಯೇ ತನ್ನ ಜೀವನದ ಬಹುಭಾಗವನ್ನು ದುರಾಸೆಯಿಂದ ಕಳೆದುಕೊಂಡ. ಒಂದು ದಿನ ಬಡತನದಿಂದ ಬಳಲುತ್ತಿರುವಾಗ ಅವನು ಅರಿತುಕೊಂಡ, ತೃಪ್ತಿಯಿಲ್ಲದ ಹೃದಯವು ದುರಂತಕ್ಕೆ ಕಾರಣ. ಈ ಘಟನೆಯಿಂದ ಆ ರಾಜ್ಯದ ಪ್ರಜೆಗಳೆಲ್ಲ ತೃಪ್ತಿಯ ಜೀವನದ ಮಹತ್ವವನ್ನು ಕಲಿತುಕೊಂಡರು.